ಬಿಡಿ ಸಾಹೇಬ್ರ, ನಾವು ಬಿದ್ದಾಬಿದ್ದಿನ ನೋಡ್ಬಿಟ್ಟು ನಮ್ಮ ಅವ್ವನ್ನ. ಅತ್ತೀರ ಏನಾತ್ರಿ ಅತ್ತೀರ? ಸರ್ ಅವ್ರ ನಾಟಕ ಮಾಡತ್ತಾರ್ರಿ, ನೀ ಹೇಳ್ಕೊಂಡ್ರಿ ಅವ್ರ ಮಗನ್ನ. ಒಂದ್ ನಿಮಿಷ ಸುಮ್ನಿರಿ, ಹಿಂಗೆಲ್ಲ ಬಿದ್ದಾಗ ನಾವ್ ಹಿಂಗೆ ಹೇಳ್ಕೊಂಡು ಹೋದ್ರೆ ಮತ್ತೆ ಅವ್ರಿಗೆ ಹೆಚ್ಚು ನಮ್ಮ ಮೇಲೆ ಬರ್ತದೆ. ನಿಮ್ಗೇನ್ ಗೊತ್ತಾಗತ್ತೆ? ಸುಮ್ ಕುತ್ಕರಿ ಸ್ವಲ್ಪ. ಎಷ್ಟು ನಾಟಕ ಮಾಡ್ತಾರೆ ನೋಡ್. ಅಪ್ಪಾಜಿ ಸುಮ್ನಿರೆ, ನಾನು ಆಗಲಿಂದ ನೋಡಕತ್ತೇನೆ. ಎಷ್ಟು ಅಂತ ಚುಚ್ಚಿ ಮಾತಾಡ್ಬೇಕಂತ ಮಾಡಿ ನೀನ್ ಖುಷಿಯಿಂದ ನಿನ್ ಮಗಳು ನೋಡಕ್ ಬಂದಿ ಅನ್ಕೊಂಡೆ. ಈ ತರ ಪೊಲೀಸರನ್ನ ಕರ್ಕೊಂಬರ್ತಿ ಅಂತ ಅನ್ಕೊಂಡಿರ್ಲಿಲ್ಲ. ನಿನಗೇನ್ ಗೊತ್ತಾಕತ್ವಾ? ನಿನಗೇನ್ ಗೊತ್ತಾಕತ್ತಿ ಹೊಟ್ಟೆ ಸಂಕಟ? ನಿನಗೆ ಹೆಂಗ್ ನಿನ್ ಮಗ ಸಂಕಟ ಆಯ್ತು, ಅವ್ರಿಗೂ ಹಂಗ ಅವ್ರ ತಾಯಿ ಸಂಕಟ ಇರಲ್ಲ ಅನ್ಪ. ಅವ್ರ ಮಗನ್ ಸಂಕಟ ಇರಲ್ಲ. ನೀನ್ ಹಿಂಗ್ ಪೊಲೀಸರಿಗೆ ಹಾಕ್ಸಿದ್ರೇನು? ಒಂದ್ ಹೇಳ್ತಾನೆ ನೋಡಪ್ಚಿ, ಪೊಲೀಸರ ನಿಮ್ಗೂ ಹೇಳ್ತಾನೆ ನೋಡ್ರಿ. ನನ್ ಮಾತ್ ಬೇಕಲ್ಲ ನಿಮ್ಗ. ನಿಜ ಹೇಳ್ಬೇಕಂದ್ರೆ ನಾನೇ ಇವ್ನ್ ಕರ್ಕೊಂಡ್ ಓಡ್ ಬಂದಿದ್ದು. ಇವನೇನ್ ನನ್ ಕರ್ಕೊಂಡ್ ಬಂದಿಲ್ಲ. ಅಷ್ಟಕ್ಕೆ ಅವ್ನ್ ಬೇಡ ಅಂತಾನೆ ಹೇಳ್ದ. ನೀನ್ ಬೇಡ, ನನಗ್ ಬೇಕಾ ಬೇಕು, ನೀನೇನಾರು ನನ್ ಕರ್ಕೊಂಡ್ ಹೋಗ್ಲಿಲ್ಲ ಅಂದ್ರೆ ನಾನು ಊರ್ಲಕ್ಕೇನ್ ಸಾಯ್ತೀನಿ ಅಂತ ಹೇಳ್ದೆ. ಅದಕ್ಕೆ ಕರ್ಕೊಂಡ್ ಬಂದಾನ. ಇದ್ರಾಗ ಅವಂದೇನ್ ತಪ್ಪು? ಏನು ನೀನು ನನ್ನ ಮಗಳಾಗಿ ಇಂಥ ಕೆಲಸ ಮಾಡಿದ? ಏನ್ ಕಮ್ಮಿ ಮಾಡಿದ್ನವ ನಾ ಮನ್ಯಾಗ? ನಿನಗ ಏನ್ ಕಮ್ಮಿ ಮಾಡಿದ್ದೆ? ಅಜ್ಜಿ ನೀವೇನು ಕಮ್ಮಿ ಮಾಡಿರ್ಲಿಲ್ಲ. ನನಗೂ ವಯಸ್ಸಾಗೈತಿ, ಯಾರನ್ನ ಆಗ್ಬೇಕು ಯಾರನ್ನ ಮದುವೆ ಆಗ್ಬಾರ್ದು ಅಂತ ನನಗೂ ಒಂದು ಡಿಸಿಷನ್ ತಗೊಳ್ಳೋಂಥ ಒಂದು ಕೆಪಾಸಿಟಿ ಐತಿ. ನಾನು ಅದಕ್ಕೆ ತಗೊಂಡಾಗೇನಿ. ಇದ್ರ ಬಗ್ಗೆ ನೀವು ಇನ್ನೇನು ಡಿಸ್ಕಸ್ ಮಾಡಬೇಡ್ರಿ. ನೋಡ್ರಿ ಸಾಹೇಬ್ರ, ನೀವು ನನ್ನ ಗಂಡನ ಕೈ ಬಿಡ್ರಿ ಮೊದ್ಲು. ಇಲ್ಲಿ ಯಾರಿಗೂ ಏನು ತೊಂದರೆ ಆಗಿಲ್ಲ. ನಾನು ಈ ಮನೆಯೊಳಗೆ ಆರಾಮದನಿ. ಸುಮ್ಮನೆ ನೀವು ಬಂದು ತೊಂದರೆ ಕೊಡ್ಬೇಡ್ರಿ. ಇನ್ನು ಮುಂದೆ ಏನಾರು ನನ್ನ ಗಂಡಕ್ಕೆ ತೊಂದರೆ ಆತಂದ್ರೆ ಅದಕ್ಕೆ ನನ್ನ ಅಪ್ಪನ ಕಾರಣ ಅಂತ ಹೇಳಿ ನಾನು ಒಂದು ಪತ್ರನೂ ಬರ್ಕೊಡ್ತೇನೆ. ಎಂತ ಮಗಳು ಹುಟ್ಟಿದ್ವ ನನ್ನ ಹೊಟ್ಟಾಗಿ, ಎಂತ ಮಗಳು ಹುಟ್ಟಿದಿ. ಆತ್ ಬಿಡುವ, ನೀನ ಇಷ್ಟ ಹೇಳ್ತಿ ಅಂತ ಅಂದ್ಮೇಲೆ ನಾನು ಯಾಕೆ ನಿನಗೆ ತೊಂದರೆ ಕೊಡ್ಲಿ? ನಾನು ಹೋಗ್ಬರ್ತೇನೆ ಇನ್ನ. ಬರ್ರಿ ಸಾಹೇಬ್ರ. ಯವ್ವ, ನನ್ನಿಂದ ನೀನ್ ಎಷ್ಟು ಅನ್ಭವಿಸಕತ್ತೀವಿ. ಸರ್ ನೆಕ್ಸ್ಟ್ ಟೈಮ್ ಸ್ವಲ್ಪ ನೋಡ್ಕೊಂಡು ಕಂಪ್ಲೇಂಟ್ ಕೊಡಿ ಸರ್. ನಮಗೂ ನಮ್ದೇ ಆದಂತ ಜವಾಬ್ದಾರಿಗಳು ಇರ್ತಾವೆ. ಏನ್ ಸರ್ ನೀವು? ತಪ್ಪಾಯ್ತ್ರಿ, ತಪ್ಪಾಯ್ತು. ಅಪ್ಪಾಜಿ ಇನ್ಮೇಲೆ ನಾನು ನೋಡಕ್ ಬರಲ್ಲ ನೀನೆ? ಇಲ್ವಾ? ಇಲ್ಲ, ನಾ ಬರಲ್ಲ. ಇವತ್ತಿಗೆ ನನ್ನ ನಿನ್ನ ಋಣ ಹರಿದೋತು. ಅಪ್ಪಾಜಿ ಅಪ್ಪಾಜಿ. ಯಪ್ಪ, ಒಂದ್ ನಿಮಿಷ ಯಾವ್ದಾರ ಲೋಕಕ್ಕೆ ಹೋಗಿ ಬಂದಂಗತ್ ನನಗೆ. ಯವ್ವ ಹೌದು, ನೀ ಯಾಕೆ ಕಳಕತಿ? ಇನ್ನೇನು ಮಾಡ್ಲೇ ಬಡ್ಕೋ. ಪ್ರೇಮವ್ಗೆ ಏನಾರ ಆತಂದ್ರೆ ನನಗೆ ಅಡುಗೆ ಮಾಡಾಕಾರಲ್ಲ. ನಿನ್ನ ಹೆಂಡತಿಗೆ ನೋಡಿದ್ರೆ ಒಂದು ರೊಟ್ಟಿ ಮಾಡಕ್ಕೆ ಬರಲ್ಲ, ಚಪಾತಿ ಮಾಡಕ್ಕೆ ಬರಲ್ಲ, ಬರೀ ಒಗ್ಗರಣೆ ಅನ್ನ ಮಾಡಿರ್ತಾಳ. ಅದಕ್ಕೆ ನಾನು ಶಾಂತವ್ಗೆ ಏನಾರ ಆದ್ರೆ ನಾ ಹೆಂಗೆ ಕೂಳ್ ತಿನ್ಲಿಲ್ಲ. ನೀನು ಹೆಚ್ಚು ಮುದುಕಿದ್ದಂಗೆ ನೋಡೆ. ಅಲ್ಲ, ಈ ಲಕ್ಕಕ್ಕೆ ನೋಡಿದ್ರೆ ತ್ರಾಸ ಆಗೈತಿ ಅಂತ ನಾವು ಯೋಚನೆ ಮಾಡಕತ್ರಿಕಿ ಕೂಳಿನ ಚಿಂತತೈತೆ ಅಂತ. ನೀನು ಏನಿಲ್ಲ ನೋಡ, ಒಂದಿನ ಅಡುಗೆ ಮಾಡೋದ್ರಾಗ ಹಾಕಿ ಏನಾರು ಹಾಕಿ ಕೊಂದಾಬಿಡ್ತಾನೆ. ನೀ ಏನು ಮಾಡ್ಲವ? ನಿನ್ನ ಅನ್ನಿಸ್ತಿಟ್ಟು ಬರ್ತೈತೆ ನೋಡಿ. ಏನು ತಲೆ ಕೆಟ್ಟಕ್ಕಿದ್ದಂಗದಿದೆ ನೀನು? ನೋಡ್ಲಾ, ನಾ ಹೇಳಿಲ್ಲ ನೀನು ಹೇಳ್ತೀನ ಏನಾರು ತಿನ್ನೋದ್ರಾಗ ಹಾಕಿ ನನ್ ಕೊಂದ ಬಿಡ್ತಾಳ. ನನಗೆ ಅದಕ್ಕೆ ನಂಬಿಕೆನ ಇಲ್ಲಿ ಬಿಡಾಡಿ ಮೇಲೆ. ಅಪ್ಪಾಜಿ ಈಕಿ ನೋಡಿಕಿನ್ ಊರು ಬಿಡಾಡಿನ ಓಡ್ ಬರ ಮುಂದೆ ಅಪ್ಪ ಅವ್ವ ನೆನಪಾಗ್ಲಿಲ್ಲ ನೈಕಿಗೆ. ಈಕಿಯಿಂದ ನಮ್ಮ ಮನೆ ಇದನ್ನ ಹಾಳಾಗಕತ್ತತಿ. ನಮ್ಮ ಅಕ್ಕ ಯಾವತ್ತೂ ಒಂದು ನೆಗಡಿ ಜಡ್ಡಂತ ಮಕ್ಕಂಡಿದ್ದಿಲ್ಲ. ನಿನ್ನಿಂದ ನೋಡು ನೆಲನ ಕಚ್ಚಾಳ. ಚಿಗವ್ವ ಹೋಗ್ಲಿ ಬಿಡ್ಬೇ, ಪಾಪ ಆಕಿ ಮೊದ್ಲ ಎಷ್ಟು ನೋವ್ನಾಗದಾಳ. ನಾವು ಮತ್ತೆ ಸ್ವಲ್ಪ ನೋವು ಮಾಡಿದ್ರೆ ಹೆಂಗೆ ಹೇಳಕಿ ಮನ್ಸಿಗೆ? ಯವ್ವ ಎಲ್ಗೊಂಡಿಬೇ? ಏ ಅಕ್ಕ ಬಾ, ಮನಿ ಬಿಟ್ಟೆಲ್ಲ ಹೋಗ್ಬೇಡ. ನಮ್ಮ ಮನೆ ಇದು. ಇಕ್ಕಿ ಸಲ ನಾವ್ಯಾಕೆ ಮನಿ ಬಿಟ್ಟು ಹೋಗ್ಬೇಕು? ಬಾರ ಶಾಂತವ್ವ, ನನಗೆ ಕೂಳ್ ಮಾಡಾರಿಲ್. ಬಾರ ಯವ್ವ. ನಿನ್ನ ಹಬ್ಬ ಅಂತೂ ಹೋದ್ರಲ್ವ ಇವ್ರಪ್ಪ ಪೊಲೀಸರು. ಹೆದರಿ ಬಿಟ್ಟಿದ್ಲೇ ಯವ್ವ ಸುನಂದನ. ಎಲ್ಲಿ ನನ್ನ ಮಗನ್ ಕರ್ಕೊಂಡು ಹೋಗ್ತಾರ ಅಂತಂದೆ. ನನಗೇನು ಆಗಿಲ್ಲ ಯವ್ವ, ಸುಮ್ಮನೆ ನಾಟಕ ಮಾಡ್ದೆ ಅಷ್ಟೇ. ನಾಟಕ ಮಾಡ್ದೆ? ಮತ್ತಿನ್ನೇನು ಮಾಡ್ಬೇಕ್ಲೇ? ಎಳ್ಕಂದ ಹೊಂಟ್ಬಿಟ್ಟನ ಪೊಲೀಸಪ್ಪ. ನಮ್ಮ ವಂಶದಾಗ ಯಾರು ಇನ್ನೂ ಪೊಲೀಸ್ ಸ್ಟೇಷನ್ ಮೆಟ್ಲನ ಹತ್ತಿಲ್ಲ. ಏನ್ ಸೂರ್ಯ ವಂಶ ಇವ್ರದು? ಅದಕ್ಕವ ಏನೇನಾರ ಮಾಡಿ ನನ್ನ ಮಗನ ಉಳಿಸೇ ಬಿಟ್ಟು ನೋಡ್ ನಾನು. ಅದಕ್ಕೆ ಮರ ನೀವು ಮಾಡಿದ ನಾಟಕಕ್ಕೆ ಅವ್ರು ಎಷ್ಟು ಬಗ್ಗಿದ್ರ ಇಲ್ಲಿ ಗೊತ್ತಿಲ್ಲ. ನಿಜ ಹೇಳ್ಬೇಕಂದ್ರೆ ಪಾಪ ತೇಜುನ ನಾನ ಓಡ್ ಬಂದಿದ್ದು ಅಂತಂದು ಎಲ್ಲ ಹೇಳಿ ಆಕಿ ತಪ್ಸಿದ್ದ. ಅದನ್ನ ನೀವ್ ಅಲ್ಲಿ ಹೇಳ್ಬೇಕಂದ್ರ ಸುಮ್ ಕುತ್ಕೋರಿ. ಪಾಪ ನಮ್ಮಕ್ಕ ನೆಲ್ದಾಗ ಬಿದ್ದು ಓಡಾಡಿದ್ದಕ್ಕೆ ಹಂಗಾಗಿದ್ದದು. ಎಷ್ಟಾದ್ರೆ ನಮ್ಮಕ್ಕ ನಾಟಕ ಮಸ್ತ ಮಾಡಿದ್ಲು. ನಂದ ಸಸಿ ನಿನ್ನಿಂದ ಇನ್ನ ಅದು ಏನೇನ್ ಹಣೆ ಬರ ಅನ್ಭವಿಸ್ಬೇಕ ಏನ ನಾವು. ಕರ್ಮ ಅಂದ್ರೆ ಕರ್ಮ ನಮ್ದು. ಯವ್ವ ಬಾಯ್ ತಕ್ಕ ನಿಟ್ಕೊಂಡದ್ ಸಾಕು. ನಡಿ ಕಟ್ಗೆ ತರಕ್ ಹೋಗೋಣ. ಹೌದೌದು, ಮಳಿ ಮಾಡಕೈತೆ ಹೋಗ್ರಿ. ಬಾ, ಈಗ ಮಳಿ ಬಂತಂದ್ರೆ ಒಲಿ ಮುಂದೆ ಮಾಡಕ್ ಒಂದ್ ಕಟ್ಟಿಗಿಲ್ಲ. ಹ್ಞೂ ರೀ ಅತ್ತೇರ. ಕಾಕ ಏನ ಅನ್ಪ ನೀನು? ಅಲ್ಲ, ನಮ್ಮ ಮನ್ಯಾಗ ಹೆಣ್ಮಕ್ಳು ಈ ಸರ ಚರ್ಸ ಬೀರ್ಸೋ ಇರ್ತಾರ ಅಂತ ನಾನು ಅನ್ಕೊಂಡಿದ್ದಿಲ್ ಬಿಡು. ನಾನು ಇವ್ರು ಇಷ್ಟ ದಿನ ಎಂತೆಂಥವೋ ದೃಶ್ಯ ನೋಡ್ಬಿಟ್ಟಿದ್ದೆ. ಇವತ್ತು ಕಣ್ಣು ಜನ್ಮ ಪೂರ್ತಿ ಎಲ್ಲ ಪಾವನ ಆಗೋತು. ಬರ್ತೇನೆ ಕಾಕ, ನಾನು ಕೆಲ್ಸ ಇದಾವ. ಹಬ್ಬ ಯಾರು ಏನಾರ ಯಾಕೆ ಮಾಡ್ಕೆಲ್ಲಿ, ನನ್ನ ಅದಕ್ಕೂ ಕರೆಯಂಗಿಲ್ಲಲ್ಲ. ಅಷ್ಟೇ ಸಾಕು ನನಗೆ. ಅದಕ್ಕೆ ಮರ ಒಂದು ಕಪ್ ಚಾ ಕೊಡ್ರಿ, ತಣ್ಣತೈತಿ. ಬಾಡ್ಯಾ ದುಡಿಯೋದು ಗೊತ್ತಿಲ್ಲ, ದುಃಖ ಕೊಡೋದು ಗೊತ್ತಿಲ್ಲ, ಮನ್ಯಾಗ ಕುಂತಿರ್ತಾನ. ಇವ ಸುಮ್ಮನಿರ್ಬೇ, ನೀನೊಬ್ಬೇಕಿ. ಯಾರು ವಟ ಅನ್ನಲ್ಲ ನನಗೆ. ನೀನೊಬ್ಬೇಕೆ ನೋಡ್ತೇಲಿ ಹಿಡ್ಸಕ್ಕೆ ಅಂದ್ರೆ ನನಗೆ. ನಾ ದುಡಿಯೋ ಅವಶ್ಯಕತೆನ ಇಲ್ಲ. ಮನ್ಯಾಗ ಇಷ್ಟು ಜನ ದುಡ್ದು ಹಾಕತ್ತಾರ. ಈಗ ಹೊಸ ಸಸಿ ಬೇರೆ ದುಡಿಯಾಕತ್ತಾಳ. ನೀ ಸುಮ್ಮನಿರು, ನೀ ನೋಡ್ಕೊಂತ ಇರು. ಇನ್ನೊಂದು ಸ್ವಲ್ಪ ದಿವ್ಸಕ್ಕೆ ಅವರಪ್ಪ ನನಗರ ಯಾರದರ ಮಕ್ಳು ಅಂತಂದು ಆಸ್ತಿ ಊಟ ತಂದು ಕೊಡ್ತಾನ. ನಾವೆಲ್ಲರೂ ಆ ಮನೆಯಾಗಿರ್ತಾವಿ. ಅದನ್ನ ನೆನೆಸ್ಕೊಂಡ್ರೆ ನನಗೆ ಭಾರಿ ಸಂತೋಷ. ಹಂಗೆ ಅಂತಾನೆ ಸುಮ್ಮನಿರತಕ್ಕ.
ಯಾರಾದರೂ ಹಾಳಾಗೋಗ್ಲಿ ನಾವು ನೆಟ್ಗಿದ್ರೆ ಸಾಕು ಸಾಕು